ಸೆವೆಂತ್ ಕ್ವಶನ್. ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನು ಸಾಲ್ವ್ ಮಾಡಬೇಕು. ಆಮೇಲೆ ಏನು ಚೆಕ್ ಯುವರ್ ರಿಸಲ್ಟ್ಸ್ ಅಂದರೆ ಅದರ ಆನ್ಸರ್ ಕರೆಕ್ಟ್ ಆಗಿಲ್ಲ ಅಂತ ನಾವು ಚೆಕ್ ಮಾಡಬೇಕು. ಓಕೆ, ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಯಾವ ಥರ ನೋಡ್ರಿ, ಇಲ್ಲಿ ಡಿವೈಡ್ ಬೈ ಇದೆನಾ, ಡಿವೈಡ್ ಬೈ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. ಓಕೆ, ಇದು ಮೇಲೆ ಹೋದ್ರೆ ಏನಾಗುತ್ತೆ, 5x ಆಗುತ್ತೆ. ಇಸ್ ಈಕ್ವಲ್ ಟು 4 ಇಂಟು ಎಕ್ಸ್ ಪ್ಲಸ್ 10. ಓಕೆನಾ, ಈಗ 5x ಈಕ್ವಲ್ ಟು ಇವರು ಮಲ್ಟಿಪ್ಲೈ ಮಾಡಿದ್ರೆ 4 ಇಂಟು ಎಕ್ಸ್ 4x ಆಯಿತು. ನೆಕ್ಸ್ಟ್ ಇವನ ಜೊತೆ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 10 ಜಾ 40 ಆಯಿತು. ಓಕೆನಾ, ಈಗ ಏನು ಮಾಡ್ಬೇಕು, ಎಕ್ಸ್ ಕಂಡು ಹಿಡಬೇಕಂದ್ರೆ ಎಕ್ಸ್ ಇರೋದೆಲ್ಲ ಒಂದು ಸೈಡು, ನಂಬರ್ ಇರೋದೆಲ್ಲ ಒಂದು ಸೈಡ್. ಈಗ ಪ್ಲಸ್ 4x ಈ ಕಡೆ ಬಂದರೆ ಮೈನಸ್ 4x ಆಗುತ್ತೆ. ಇಸ್ ಈಕ್ವಲ್ ಟು 40. 5x ಅಲ್ಲಿ 4x ಹೋದರೆ 1x ಈಕ್ವಲ್ ಟು 40, ಎಕ್ಸ್ ಈಕ್ವಲ್ ಟು 40 ಇಂಟು 1 ಈ ಕಡೆ ಬಂದರೆ ಡಿವೈಡ್ ಬೈ 1 ಆಯಿತು. ಎಕ್ಸ್ ವ್ಯಾಲ್ಯೂ ಏನಾಯಿತು, 40. ಓಕೆ, ಈಗೇನೋ ಸಾಲ್ವ್ ಮಾಡಿದ್ವಿ. ಈಗ ಬಂದರೆ ಆನ್ಸರ್ ಕರೆಕ್ಟ್ ಇಲ್ಲ ಅಂತ ಚೆಕ್ ಮಾಡಬೇಕು. ಅದು ಯಾವ ಥರ ಅಂತ ನೋಡೋಣ. ಓಕೆ, ಫಸ್ಟ್ ಏನು ಮಾಡಿರಿ, ಟೇಕ್ ಎಲ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ, ಎಕ್ಸ್. ಎಕ್ಸ್ ವ್ಯಾಲ್ಯೂ ಏನಿದೆ, 40. ಸೊ ಈಕ್ವೇಶನ್ 1 ಎಲ್ ಎಚ್ ಎಸ್ ವ್ಯಾಲ್ಯೂ ಎಷ್ಟು, 40 ಅಂತ ಗೊತ್ತಾಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟೇಕ್ ಆರ್ ಎಚ್ ಎಸ್ ಅಂತ ತಗೊಳ್ರಿ. ಓಕೆ, ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ, 4/5 ಇಂಟು ಎಕ್ಸ್ ಪ್ಲಸ್ 10 ಇದೆ. ಓಕೆ, 4/5 ಇಂಟು ಎಕ್ಸ್ ವ್ಯಾಲ್ಯೂ ಏನಿದೆ, 40 ಇದೆ ಪ್ಲಸ್ 10. 4/5 ಇಂಟು 40 ಪ್ಲಸ್ 10 ಏನು, 50 ಆಗುತ್ತೆ. 5 1 ಜಾ 5 10 ಜಾ 4 10 ಜಾ ಎಷ್ಟಾಯಿತು, 40 ಆಯಿತು. ಸೊ ಆರ್ ಎಚ್ ಎಸ್ ಕೂಡ ಏನು ಬಂತು, 40 ಬಂತು. ಸೊ ನಾವೇನು ಬರಿಬೋದು, ಫ್ರಮ್ 192 ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರಿಬೋದು. ಓಕೆನಾ, ಸೊ ಇದರ ಅರ್ಥ ಏನು, ಸೊ ನಾವು ಮಾಡಿರೋ ಆನ್ಸರು ಕರೆಕ್ಟ್ ಇದೆ ಅಂತ, ಎಕ್ಸ್ ಈಕ್ವಲ್ ಟು 40 ಕರೆಕ್ಟ್ ಇದೆ ಅಂತ ಅರ್ಥ.